ग्रामीण व शहरी भागांमध्ये चोरी, वाहतूक नियमांचे उल्लंघन, रस्ते अपघात रोखण्यासाठी बेळगाव जिल्हा पोलिसांनी आता कृत्रिम बुद्धिमत्ता म्हणजेच AI तंत्रज्ञानाचा वापर करण्याचा निर्णय घेतला आहे. राज्यात प्रथमच बेळगाव जिल्ह्यातील शहरांपासून ग्रामीण भागांपर्यंत रस्ते, महामार्ग, प्रमुख चौक, सार्वजनिक ठिकाणे तसेच वाहतूक कोंडी असलेल्या भागांमध्ये प्रायोगिक तत्वांवर 50 AI आधारित CCTV कॅमेरे बसवण्यात येत आहेत. जिल्हा, राज्य व राष्ट्रीय महामार्गांच्या जंक्शनवर ही यंत्रणा उभारली जात असून गुन्हे नियंत्रणासाठी तंत्रज्ञानाधारित देखरेखीचा नवा अध्याय सुरू झाला आहे. ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ರೋಡ್ ಆಕ್ಸಿಡೆಂಟ್ ಕೇಸಸ್ ಮತ್ತು ರೋಡ್ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಿರುವುದು 800ರಿಂದ 900 ಜನ ಪ್ರತಿ ವರ್ಷ ಕೂಡ ರೋಡ್ ಆಕ್ಸಿಡೆಂಟ್ ಅಲ್ಲಿ ಮೃತಪಡ್ತಾ ಇರೋದು ಮತ್ತು 2ರಿಂದ 3 ಸಾವಿರ ಜನಕ್ಕೆ ಕೈ ಕಾಲು ಡ್ಯಾಮೇಜ್ ಆಗೋದು ಇಂತಹ ಘಟನೆಗಳು ಕಂಟಿನ್ಯೂಸ್ ಆಗ್ತಾ ಇದೆ. ಇದನ್ನು ತಡೆಗಟ್ಟುವುದಕ್ಕೆ ಗವರ್ಮೆಂಟ್ ಇಂದ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡುವ ಸಂದರ್ಭದಲ್ಲಿ ಜನರಿಗೆ ತಿಳುವಳಿಕೆ ಬಂದು ಗಾಡಿಯಲ್ಲಿ ಓಡಾಡೋದು ಕಮ್ಮಿ ಇರುತ್ತದೆ ಮತ್ತು ಹೆಲ್ಮೆಟ್ ಹಾಕೊಂಡು ಓಡಾಡೋದು, ರ್ಯಾಶ್ ಆಗಿ ಓಡಾಡೋದನ್ನು ಅವಾಯ್ಡ್ ಮಾಡೋದಕ್ಕೆ ಜಿಲ್ಲೆ ಪೂರ್ತಿ ಪ್ರಮುಖ ಸ್ಥಳಗಳಲ್ಲಿ ಅಲ್ಲಿ ಆಟೋಮೆಟಿಕ್ ಕ್ಯಾಮೆರಾವನ್ನು ನಾವು AI ಎನೇಬಲ್ಡ್ ಕ್ಯಾಮೆರಾವನ್ನು ಇನ್ಸ್ಟಾಲ್ ಮಾಡಲಾಗಿರುತ್ತದೆ. ಈ AI ಎನೇಬಲ್ಡ್ ಕ್ಯಾಮೆರಾಸ್ ಮೂಲಕ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ, ಮೈನರ್ ಹುಡುಗರು ಯಾರು ಗಾಡಿ ಓಡಿಸ್ತಾ ಇದಾರ ಮತ್ತು ಲಾರಿಗಳಲ್ಲಿ ಮೇಲೆ ತಗೊಂಡು ಹೋಗುವಾಗ ಲಾರಿಗಿಂತ ಜಾಸ್ತಿ ಲೋಡ್ ತಗೊಂಡು ಹೋಗೋದು ಮತ್ತು ಗಾಡಿ ಮೇಲ್ಗಡೆ ಕುತ್ಕೊಂಡು ಹೋಗೋದು ಇದೆಲ್ಲ ಕಂಡುಹಿಡಿಯೋದಕ್ಕೆ ಅವಕಾಶ ಇರ್ತದೆ. ಇದರ ಉದ್ದೇಶ ಜನರು ಅಟ್ಲೀಸ್ಟ್ ನಾವು ಒಂದು 20ರಿಂದ 30% ಜನರನ್ನು ನಾವು ಸೇವ್ ಮಾಡ್ತೇವೆ ಅಂದ್ರೆ ಅದು ಒಂದು ದೊಡ್ಡ ಸಕ್ಸಸ್ ಆಗುತ್ತೆ. ಪ್ರತಿ ವರ್ಷ ನಮ್ಮಲ್ಲಿ ಒಂದು 900 ಜನ ಮೃತಪಡ್ತಾ ಇದ್ದಾರೆ. ಅದರಲ್ಲಿ ಫೈನ್ ಭಯದಲ್ಲಿಂದೋ ಇಲ್ಲ ಪೊಲೀಸರು ಇಂತಾಗ ಫೈನ್ ಹಾಕ್ತಾರೆ, ನಮಗೆ ಕ್ಯಾಮೆರಾನಲ್ಲಿ ನಮ್ಮ ಹೆಸರು ಗೊತ್ತಾಗಿ ಬಿಡ್ತದೆ, ನಮ್ಮ ಗಾಡಿ ವಿರುದ್ಧ ಕೇಸ್ ಆಗುತ್ತದೆ ಇಂತ ಭಯದಲ್ಲಿ ಜನರು ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸಬೇಕಂದ್ರೆ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಗಿರುತ್ತದೆ. ಆಲ್ರೆಡಿ 15 ಲೊಕೇಶನ್ ಅಲ್ಲಿ 30 ಕ್ಯಾಮೆರಾ ಚಾಲನೆಯಲ್ಲಿ ಇದೆ ಮತ್ತು ಪ್ರತಿ ದಿವಸನೂ ಕೂಡ ಒಂದು 1000ದಿಂದ 4000 ಅಫೆನ್ಸಸ್ ಅಂದ್ರೆ ಹೆಲ್ಮೆಟ್ ಹಾಕದೆ ಹೋಗುವವರು, ಮೈನರ್ ಇರುವವರು, ಫೋನ್ ಅಲ್ಲಿ ಮಾತಾಡ್ಕೊಂಡು ಓಡುವವರು ಮತ್ತು 3 ಜನ ಟ್ರಿಪಲ್ ರೈಡಿಂಗ್ ಅಂದ್ರೆ ಹೇಳ್ತೀವಿ, ಟ್ರಿಪಲ್ ರೈಡಿಂಗ್ ಹೋಗುವವರು ಮತ್ತು ಆಪೋಸಿಟ್ ಲೇನ್ ಅಲ್ಲಿ ಹೋಗೋದು ಇಂತಹ ಅಪರಾಧಗಳನ್ನು ಕಂಡುಹಿಡಿತಾ ಇದೀವಿ. ಇದನ್ನು ಚಾಲನನ್ನು ಕೂಡ ಜನರೇಟ್ ಮಾಡಿ ನಿಮಗೆ ಕಳಿಸ್ತೀವಿ. ಇಂತಹ ಅಪರಾಧಗಳು ಜಾಸ್ತಿ ಆಗುವ ಸಂದರ್ಭದಲ್ಲಿ ಮೋರ್ ದನ್ 5 ಇರುವ ಸಂದರ್ಭದಲ್ಲಿ ನಿಮ್ಮ ಗಾಡಿಯನ್ನು ಕೂಡ ಸೀಸ್ ಮಾಡಲಾಗುತ್ತದೆ. ಪ್ರತಿಯೊಬ್ಬರು ದಯವಿಟ್ಟು ಹೆಲ್ಮೆಟ್ ಪರ್ಚೇಸ್ ಮಾಡಿ ನೀವು ಪ್ರತಿಯೊಬ್ಬರು ಸೇಫ್ ಆಗಿ ಹೋಗಬೇಕಂದ್ರೆ ಹೇಳ್ಕೊಳ್ತೀವಿ. ನಮ್ಮ ಉದ್ದೇಶ ಇದರಲ್ಲಿ ಗವರ್ಮೆಂಟ್ ಫೈನ್ ಕಲೆಕ್ಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ನಿಮ್ಮ ಜೀವವನ್ನು ಉಳಿಸುವುದು ನಮ್ಮ ಉದ್ದೇಶ. 900 ಜನ ಸಾಯ್ತಾ ಇರ್ತಾರೆ. 900 ಫ್ಯಾಮಿಲಿ, ಒಂದು ಫ್ಯಾಮಿಲಿಗೆ 5 ಜನರನ್ನು ಕೂಡ 4500 ಜನರ ಲೈಫ್ ಪ್ರತಿ ವರ್ಷನ ಕಷ್ಟದಲ್ಲಿ ಆಗ್ತಾ ಇದೆ. ಒಂದು ಮನೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಂಥ ರೋಡ್ ಆಕ್ಸಿಡೆಂಟ್ ಅಲ್ಲಿ ಮೃತಪಡುವವರು ಇಲ್ಲಿಯೂ ಕೆಲಸ ಮಾಡೋದಕ್ಕೆ ಗಾಡಿಯಲ್ಲಿ ಹೋಗಿ ಬರ್ತಾ ಇರ್ತಾರೆ. ಅವರು ಮೃತಪಡುವ ಸಂದರ್ಭದಲ್ಲಿ ಆ ಮನೆ ಪೂರ್ತಿ ಕಷ್ಟ ಇರ್ತದೆ. ನಾವು ಉದ್ದೇಶ ಒಂದು ಸಣ್ಣ ಫೈನ್ ಅಲ್ಲಿ ನೀವು ಎದುರಿಕೆಯಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಹೋಗುವ ಸಂದರ್ಭದಲ್ಲಿ ನಿಮ್ಮ ಜೀವವನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ದಯವಿಟ್ಟು ಇದನ್ನು ನಾವು ತೊಂದರೆ ಕೊಡುವುದಾಗಿ ಅನ್ಕೊಳ್ಳಬೇಡ. ಪ್ರತಿಯೊಬ್ಬರು ನೀವು ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಾಡಿ, ನಿಧಾನವಾಗಿ ಗಾಡಿಯಲ್ಲಿ ಓಡಿ. ಪ್ರತಿಯೊಬ್ಬರಿಗೂ ಕಾಲ್ ಬರ್ತದೆ, ಎಲ್ಲರಿಗೂ ಇಲ್ಲಿ ಕೆಲಸ ಇರ್ತದೆ. ನಿಮ್ಮ ಜೀವಕ್ಕಿಂತ ಯಾವುದೇ ಫೋನ್ ಕಾಲ್ ಇಂಪಾರ್ಟೆಂಟ್ ಇಲ್ಲ. ಮೈನರ್ ಹುಡುಗರಿಗೆ ನೀವು ಗಾಡಿ ಓಡಿಸ್ಕೊಂಡು ಕಳಿಸ್ತೀರಿ, ನಿಮ್ಮ ಮೈನರ್ ಹುಡುಗರು ಮತ್ತೆ ವಾಪಸ್ ಮನೆಗೆ ಬರಬೇಕಲ್ಲ. ಹೆಚ್ಚು ಕಡಿಮೆ ಆಗುವ ಸಂದರ್ಭದಲ್ಲಿ ಯಾವುದೋ ಒಂದು ದೊಡ್ಡ ಹೆವಿ ವೆಹಿಕಲ್ ಹೋಗುವ ಸಂದರ್ಭದಲ್ಲಿ ಅಫೆಕ್ಟ್ ಆಗುತ್ತದೆ, ಅವ್ರು ಓಡಿಸಕ್ ಆಗಲ್ಲ, ಬ್ಯಾಲೆನ್ಸ್ ಮಿಸ್ ಆಗುತ್ತದೆ. ಸೊ ಇದೆಲ್ಲ ನಿಮ್ಮ ತಲೆಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಮೈನರ್ ಹುಡುಗರಿಗೆ ನೀವು ಗಾಡಿಯನ್ನು ಕೊಡಬಾರದು. 3 ಜನ ನಾವು 2 ವೀಲರ್ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಿಸ್ ಆಗುತ್ತದೆ. ಅಷ್ಟು ವೆಯ್ಟ್ ಅನ್ನು ಹಾಕೊಂಡು ಹೋಗುವಾಗ ಟರ್ನಿಂಗ್ ಅಲ್ಲಿ ನೀವು ಹೋಗುವ ಸಂದರ್ಭದಲ್ಲಿ ಕೆಳಗೆ ಬೀಳ್ತೀರಿ ಮತ್ತು ಓವರ್ಟೇಕ್ ಮಾಡೋದ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಸಿಗಲ್ಲ. ಸೊ ಇಂಥ ಘಟನೆಗಳ ಆಗುತ್ತದೆ. ದಯವಿಟ್ಟು ಬೆಳಗಾವಿ ಜಿಲ್ಲೆಯ ಜನತೆಯರು ನಾನು ಕೈ ಮುಗಿಸಿ ಹೇಳ್ಕೊಳ್ತೀನಿ, ಪ್ರತಿಯೊಬ್ಬರು ಸ್ವಲ್ಪ ಜವಾಬ್ದಾರಿಯಿಂದ ಗಾಡಿ ಓಡಿಸಿ. ಹಳ್ಳಿಯಲ್ಲಿ ಇರುವವರು ಕೂಡ ಯಾವುದೋ ಗಾಡಿ ಬರಲ್ಲ ಅಂದ್ರೆ ನೀವು ಬೇಗ ಹೋಗ್ತೀರ, ಆಪೋಸಿಟ್ ಅಲ್ಲಿ ಮತ್ತು ಕ್ರಾಸ್ ರೋಡ್ಸ್ ಅಲ್ಲಿ ಯಾರೋ ಬಂದ್ಬಿಡ್ತಾರೆ, ಆಕ್ಸಿಡೆಂಟ್ ಆಗುತ್ತದೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಆಲ್ರೆಡಿ 15 ಲೊಕೇಶನ್ ಅಲ್ಲಿ 30 ಕ್ಯಾಮೆರಾ ಚಾಲನೆ ಆಯಿತು. ಇನ್ನೂ ಒಂದು 30 ಲೊಕೇಶನ್ ಅಲ್ಲಿ ಅಡಿಷನಲ್ ಆಗಿ 60 ಕ್ಯಾಮೆರಾ ಚಾಲನೆ ಇನ್ನೂ ಒಂದು 2 ವಾರದಲ್ಲಿ ಆಗುತ್ತದೆ. ಮುಂದೆ ಇನ್ನೊಂದು 5 ಕೋಟಿಯಲ್ಲಿ
ಒದಗಿಸಲಾಗಿದೆ. ಅದಕ್ಕೆ ಒಂದು 100 ಕ್ಯಾಮೆರಾಸ್ ಅನ್ನು ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದೀವಿ. ಸೊ ನಮ್ಮ ಉದ್ದೇಶ ನಿಮ್ಮ ಜೀವವನ್ನು ಉಳಿಸುವುದು. ದಯವಿಟ್ಟು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಂಡು ಜವಾಬ್ದಾರಿಯಿಂದ ಓಡಿಸಬೇಕಂತ ಹೇಳ್ತೀವಿ. ಈಗ ಈ ಕ್ಯಾಮೆರಾ ಈಗ ಮುಂದೆ ಒಂದು 100 ಕ್ಯಾಮೆರಾ ನಾವು ಇನ್ಸ್ಟಾಲ್ ಮಾಡಿ 100 ಲೊಕೇಶನ್ ಅಲ್ಲಿ 200 ಕ್ಯಾಮೆರಾವನ್ನು ಲೊಕೇಶನ್ ಮಾಡ್ತೀವಿ. ಆ ಕ್ಯಾಮೆರಾನಲ್ಲಿ ಲೇನ್ ಡಿಸಿಪ್ಲಿನ್ ಅನ್ನು ಎನ್ಫೋರ್ಸ್ ಮಾಡೋದಕ್ಕೆ ಫಸ್ಟ್ ಲೈನ್ ಅಲ್ಲಿ LMVs ಲೈಟ್ ಮೋಟಾರ್ ವೆಹಿಕಲ್, ಹೆವಿ ಫಾಸ್ಟ್ ಮೂವಿಂಗ್ ವೆಹಿಕಲ್ ಅವಕಾಶ ಮಾಡಿಕೊಡೋದಕ್ಕೆ ಒಂದು ಮಿನಿಮಮ್ ಒಂದು 3 ರಿಂದ 4 ಕಡೆ ಇನ್ಸ್ಟಾಲ್ ಮಾಡಿ ಅದನ್ನ ಎನ್ಫೋರ್ಸ್ ಮಾಡ್ತೀವಿ. ಸೊ ಕೆಲವೊಂದು ಕಡೆ ಇನ್ಸ್ಟಾಲೇಷನ್ ಆಗಿದೆ. ಸೊ ಅದು ಕೂಡ ನಾವು ಅದೇ 1 or 2 ಪ್ಲೇಸ್ ಅಲ್ಲಿ ಇನ್ಸ್ಟಾಲೇಷನ್ ಆಗಿರಬೇಕು. ಅದನ್ನು ಕೂಡ ನಾವು ಫೈನ್ ಅನ್ನು ಹಾಕಿ ಕಳಿಸ್ತೀವಿ. ಸೊ ಈ ಫೈನಲಿ ಒಂದು ಸ್ಮಾಲ್ ಇಶ್ಯೂ ಡಿಸ್ಕಸ್ ಲೇಟರ್. कर्नाटक, महाराष्ट्र आणि गोवा या राज्यांच्या केंद्रस्थानी असलेल्या बेळगाव शहर व जिल्ह्यातील ग्रामीण भागांमध्ये गुन्हेगारी व वाहतूक नियमभंगाच्या घटनांमध्ये वर्षानुवर्षे वाढ होत आहे. मागील 3 वर्षात सुमारे 1,43,000 रस्ते अपघात, 200हून अधिक घरफोडी, दरोडे व चोरीचे गुन्हे नोंदवले गेले आहेत. त्यामुळे गुन्हे नियंत्रण करणे मोठे आव्हान बनले आहे. बेंगळूर म्हैसूर राष्ट्रीय महामार्ग जंक्शन नंतर आता बेळगाव जिल्ह्यातील विविध महामार्ग जंक्शनवर AI आधारित CCTV कॅमेरे बसवण्यात येत असल्याने गुन्हे नियंत्रणात मदत होईल असा विश्वास पोलिसांनी व्यक्त केला आहे. हे कॅमेरे वाहतूक शिस्त, गुन्हे प्रतिबंध आणि सार्वजनिक सुरक्षेसाठी महत्त्वाची भूमिका बजावणार आहेत. तंत्रज्ञान आणि कायदा यंत्रणेच्या समन्वयातून सुरक्षित शहर, सुरक्षित गाव हा उद्देश साध्य करण्यासाठी जिल्हा पुढाकार घेत आहे, असेही पोलिसांनी नमूद केले. या AI तंत्रज्ञानासाठी सुमारे 7,50,00,000 रुपयांचा खर्च करण्यात येत आहे. कॅमेरे बसवणे, नियंत्रण कक्ष उभारणे आणि इतर पूरक कामांसाठी सार्वजनिक बांधकाम विभागाने निधी मंजूर केला आहे. जिल्ह्यात 200हून अधिक ठिकाणी CCTV कॅमेरे बसवण्यात आले आहेत. कॅमेरामन विनोद कोलकारसह राजशेखर हिरेमठ, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.